ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಎಳ್ಳು ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತೆಗೆದುಕೊಳ್ತೇನೆ. ನೀವು ಸ್ವಲ್ಪ ಕೂಡ ತೆಗೆದುಕೊಳ್ಬೋದು. ಈಗ ಎಳ್ಳನ್ನು ತೊಳೆದುಕೊಳ್ಳುವುದಕ್ಕೆ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು. ಈಗ ಅದಕ್ಕೆ ಎಳ್ಳನ್ನು ಹಾಕಿ ಅದನ್ನು ತೊಳೆಯುವುದಕ್ಕೆ ನೀರನ್ನು ಹಾಕಿಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಈಗ ಇದನ್ನು ಒಂದು ಜಾಲರಿಯಲ್ಲಿ ಸೋಸಿಕೊಳ್ಬೇಕು. ಈ ಥರ ಸೋಸಿಕೊಳ್ಳೋದ್ರಿಂದ ಎಳ್ಳು ಒಂಚೂರು ವೇಸ್ಟ್ ಆಗುವುದಿಲ್ಲ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಬೇಕು. ಈಗ ಇದಕ್ಕೆ ತೊಳೆದಿಟ್ಟುಕೊಂಡ ಎಳ್ಳನ್ನು ಹಾಕಿಕೊಳ್ಬೇಕು. ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಇದು ಈ ಥರ ಡ್ರೈ ಆಗಿ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕು. ನೀರು ನೋಡ್ಕೊಂಡು ಹಾಕ್ಕೊಳ್ಬೇಕು, ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಬಾರ್ದು. ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡಿಕೊಳ್ಬೇಕು. ನೈಸ್ ಪೇಸ್ಟ್ ಆಗುವ ತನಕ ರುಬ್ಬಿಕೊಳ್ಬೇಕು. ಇದೀಗ ಗ್ರೈಂಡ್ ಆಯಿತು. ಈಗ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ತೇನೆ. ನಿಮಗೆ ಜಾಸ್ತಿ ಸಿಹಿ ಬೇಕಂದರೆ ನೀವು ಜಾಸ್ತಿ ಹಾಕಿಕೊಳ್ಬೋದು. ಹಾಗೆಯೇ 2 ಏಲಕ್ಕಿಯನ್ನು ಸಹ ಹಾಕಿಕೊಳ್ತೇನೆ. ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಹಾಕಿಕೊಳ್ಳೋದು ಬೇಡ. ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡಿಕೊಳ್ತೇನೆ. ಇದೀಗ ನೈಸಾಗಿ ಗ್ರೈಂಡ್ ಆಯಿತು. ಈಗ ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ. ಇದು ಈಗ ದಪ್ಪ ಇದೆ. ಈಗ ಇದಕ್ಕೆ ನೀರನ್ನು ಸೇರಿಸಿಕೊಳ್ಬೇಕು. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ದಪ್ಪ ಜ್ಯೂಸ್ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ದಪ್ಪ ಇದ್ದರೂ ಕೂಡ ಚೆನ್ನಾಗಿರಲ್ಲ ಅದು. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಆರೋಗ್ಯಕರವಾದ ಎಳ್ಳು ಜ್ಯೂಸ್ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.